ಇಲ್ಲಿ ಬಂದ್ಮೇಲೆ ಸರ್ ವಾಸಿಯಾಗಿದೆ ನನಗೆ. ಅಲ್ಲಿ ನಾವು ಕೆಲವು ಕಡೆ ಎಲ್ಲ ಕಡೆ ವಿಚಾರಿಸಿದ್ವಿ, ಎಲ್ಲ ಡಾಕ್ಟರ್ಗಳಿಗೆ ಏನೇನಂತ ಸುಮಾರು MRI ಸ್ಕ್ಯಾನಿಂಗು, ಟ್ರೀಟ್ಮೆಂಟು, ಮಾತ್ರೆಗಳಂತೂ ಸಿಕ್ಕಾಪಟ್ಟೆ ಕೊಟ್ರು. ಎಲ್ಲಾನು ತಗೊಂಡ್ವಿ. ಕೊನೆಗೆ ಎಲ್ಲ ನಿಮ್ಮ ಇದನ್ನ ಯೂಟ್ಯೂಬಲ್ಲಿ ನಿಮ್ಮನ್ನ ನೋಡಿ ಬಂದಿದ್ದು ನಾವು. ಬಟ್ ಇಲ್ಲಿ ಬಂದಿದ್ಕೆ ನನಗೆ ವಾಸಿ ಆಯ್ತು. ಹೆಚ್ಚು ಕಮ್ಮಿ ಒಂದು 10 ತಿಂಗಳಿಂದ ಚೆನ್ನಾಗೇ ಇದ್ದೆ ನಾನು. ಇವಾಗ ನನಗೆ ಸ್ವಲ್ಪ ಬೆಂಡಾಗಿರೋದ್ರಿಂದ ನನಗೆ ಬ್ಯಾಕ್ ಪೇನ್ ಸ್ವಲ್ಪ ಬಂದ್ಬಿಡ್ತು. ಅದರಿಂದ ಇವಾಗ ಮತ್ತೆ ನಿಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದಿನಿ. ಇಲ್ಲೇನೋ ನಾನು 100% ಹುಷಾರಾಗ್ತೀನಿ ಅಂತಾನೆ ಬಂದಿನಿ. ಹಾಗೆ ಆಗುತ್ತೆ ಅಂತ ಗ್ಯಾರಂಟಿ ಇಟ್ಕೊಂಡೆ ಬಂದಿನಿ. ಆಲ್ಮೋಸ್ಟ್ ಅವಾಗ 80% ಚೆನ್ನಾಗಿದ್ರಾ? ಚೆನ್ನಾಗಿತ್ತು ಸರ್. 80% ಏನು 85% ಚೆನ್ನಾಗಿದ್ದೆ. ಎವ್ರಿ ಡೇ ನಲ್ಲಿಕಾಯಿ ಜ್ಯೂಸ್ ಕೊಡ್ತಾನೆ ಇದ್ದೀರಾ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದು ನಲ್ಲಿಕಾಯಿನಲ್ಲಿ ಬಂದು ಹೈ ವಿಟಮಿನ್ ಸಿ, ಮತ್ತೆ ಅದರಲ್ಲಿ ವಾತ, ಪಿತ್ತ ಮತ್ತೆ ಕಫನ 3 ಬ್ಯಾಲೆನ್ಸ್ ಮಾಡ್ತಕ್ಕಂಥ ಗುಣ ನಲ್ಲಿಕಾಯಿಗಿದೆ. ಅವಾಗಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಸೊ ಅವರು ಫಸ್ಟ್ ಸರ್ಜರಿ ಅಂತ ಹೇಳುವಾಗ ಇಲ್ಲಿ ಬಂದ್ಮೇಲೆ ಸರ್ಜರಿಯಿಂದ ಮುಕ್ತರಾಗಿ, ಸರ್ಜರಿ ಅವಾಯ್ಡ್ ಆಗಿ ಅವ್ರಿಗೆ ಪೈನ್ ಕಡಿಮೆ ಆಗಿದೆ, ಮೆಡಿಸಿನ್ ಡಿಪೆಂಡೆಂಟ್ ಆಗಿದ್ದಾರೆ. ಚೆನ್ನಾಗಿದ್ರು. ಬಟ್ ಈಗ 2 days ಬ್ಯಾಕ್ ವಾಶ್ರೂಮ್ ಹೋಗಿದಾಗ ಸ್ವಲ್ಪ ಏನಿಂಗ್ ಬೆಂಡ್ ಮಾಡಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಲೆಫ್ಟ್ ರೈಟ್ ಏನು ಸಿಗಕ್ ಆಗ್ತಿರ್ಲಿಲ್ಲ. ಮತ್ತೆ ನಾವು ವಾಶ್ರೂಮ್ಗೆಲ್ಲ ನಾನು ನನ್ನ ಮಗ ಇಬ್ರು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಇವಾಗ ಏನಿಲ್ಲ. ಆತರ ಎಷ್ಟು ದಿನ ಇದ್ರು ಆತರ? 3 months. ಅದು ಅಷ್ಟು ಸಿವಿಯರ್ ಆಗಿ 3 months. ಅಡ್ವೈಸ್ ಮಾಡಿದ್ದು ಅದಕ್ಕೆ ಟ್ರೀಟ್ಮೆಂಟ್? ಅದೇ ಕೆಳಗಡೆ ಇಂಜೆಕ್ಷನ್ ಅಲ್ಲ, ಟ್ರೀಟ್ಮೆಂಟ್ ಏನ್ ಹೇಳಿದ್ರು ಅದಕ್ಕೆ? ಅವರಾ ಸರ್ ಫೈನಲ್ ಆಗಿ ಎಲ್ಲ ಟ್ರೀಟ್ಮೆಂಟ್ ಮುಗಿತು, ಸರ್ಜರಿ ಮಾಡ್ಲೇಬೇಕು ಅಂತ ಹೇಳಿದ್ರು. ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು. ಸೊ ನಾನು ಮಾಮೂಲಿ ಯೂಟ್ಯೂಬ್ ನೋಡ್ಕೊಂಡು ನಿಮ್ಮ ಹತ್ರ ಬಂದು ಆಮೇಲೆ ನೋಡೋಣ ಅಂದ್ಬಿಟ್ಟು ಬಂದೆ. ಸೊ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಟ್ರೀಟ್ಮೆಂಟ್ ಇತ್ತಲ್ಲ, ಆರಾಮಾಗಾದ್ರಲ್ಲ. ನಾವು ಊರಲ್ಲಿ ಮನೆ ಕಟ್ಸಿದ್ವಿ, ಅಲ್ಲಿ ಹೊರಟೋದ್ವಿ. ಹೀಗೆ ನೋಡಿದ್ರೆ ಹಿಂಗೆ 2 ದಿನ ಮುಂಚೆ ಉಳುಕಿದೆ, ಅದು ಸರಿ ಮಾಡೋಣ. ಆಲ್ಮೋಸ್ಟ್ 9 ತಿಂಗಳಿಂದ ಪೈನ್ ಇರ್ಲಿಲ್ಲ ಅಲ್ವಾ ಅವ್ರಿಗೆ? 1 ತಿಂಗಳು ಮಾತ್ರ ತಗೊಂಡ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ? ವೆರಿ ಗುಡ್. ಈಗ 2 days ಇಂದ ಇಲ್ಲಿ ಬಂದ್ಮೇಲೆ ಸರ್ ವಾಸಿಯಾಗಿದೆ ನನಗೆ. ಅಲ್ಲಿ ನಾವು ಕೆಲವು ಕಡೆ ಎಲ್ಲ ಕಡೆ ವಿಚಾರಿಸಿದ್ವಿ, ಎಲ್ಲ ಡಾಕ್ಟರ್ಗಳಿಗೆ ಏನೇನಂತ ಸುಮಾರು MRI ಸ್ಕ್ಯಾನಿಂಗು, ಟ್ರೀಟ್ಮೆಂಟು, ಮಾತ್ರೆಗಳಂತೂ ಸಿಕ್ಕಾಪಟ್ಟೆ ಕೊಟ್ರು. ಎಲ್ಲಾನು ತಗೊಂಡ್ವಿ. ಕೊನೆಗೆ ಎಲ್ಲ ನಿಮ್ಮ ಇದನ್ನ ಯೂಟ್ಯೂಬಲ್ಲಿ ನಿಮ್ಮನ್ನ ನೋಡಿ ಬಂದಿದ್ದು ನಾವು. ಏನಂತ ಆರ್ಥೋಪೆಡಿಕ್ ಸರ್ ಎಲ್ಲ ನೋಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಿರೋ ಕಡೆ ಹೋದಾದ್ಮೇಲೆ ಅದು ಹಂಗೆ ನಾವು ಫಿಸಿಯೋಥೆರಪಿ ಬರೋರು, ಮತ್ತೆ ಅದೇನೋ ಸೂಜಿ ಚುಚ್ತಾರಲ್ಲ, ಸೊ ಅದೆಲ್ಲ ಮಾಡಿದ್ರು. ಏನ್ ಪೇನ್ ಕಮ್ಮಿ, ರಿಲೀಫ್ ಆಗ್ತಿರ್ಲಿಲ್ಲ. ಒಂದ್ ತಿಂಗಳು ಫಿಸಿಯೋಥೆರಪಿ ತಗೊಂಡು, ಆದ್ರೂ ಇಲ್ಲೇನ್ ಗೊತ್ತಾ, ಇದು ಬಂದ್ಬಿಡ್ತು. ನಡೆಯಕ್ಕೂ ಆಗ್ತಿರ್ಲಿಲ್ಲ, ಕೂತ್ಕೊಳಕ್ ಆಗ್ತಿಲ್ಲ, ಮನಿಕೊಳಕ್ ಆಗ್ತಿರ್ಲಿಲ್ಲ. ನಮ್ಮ ಮಿಸ್ಸಸ್ಸೇ ಅವರು ಸ್ನಾನ ಮಾಡ್ಸೋದಾಗ್ಲಿ, ನನ್ನ ಇದು ಕರ್ಕೊಂಡು ಹೋಗೋದು ಎಲ್ಲ ಮಾಡೋರು. ಪರ್ಸನಲ್ ಆಗಿ ಹೇಳಕ್ಕಾಗಲ್ಲ, ಅವೆಲ್ಲ ಇದ್ದಿದ್ದೆ. ನಿಮ್ಮ ಹತ್ರ ಬಂದ್ವಿ, ಒಂದು 2 ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ವಿ. ನಿಮ್ಗೆ ಮಾತ್ರೆ ಕೊಟ್ಟಿರೋ ಒಂದ್ಸರಿ ನಾವು ತಗೊಂಡ್ವಿ, ಮತ್ತೆ ಬರೋಕ್ಕಾಗಲ್ಲ, ಊರ್ಗೋಲ್ವಲ್ಲ ನಾವು. ನೋವು ಕಮ್ಮಿ ಆಯ್ತು, ಆರಾಮಾಗಿದ್ದೆ, ವಾಕ್ ಮಾಡ್ತಾ ಇದ್ದೆ, ಮತ್ತೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಚೆನ್ನಾಗಿದ್ದೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ಏನು ತೊಂದರೆ ಇಲ್ಲ. ಈ 3 ದಿನದಲ್ಲಿ ಏನ್ ಮಾಡಿದ್ರೆ ಸ್ವಲ್ಪ ಬಾಡಿ ಬೆಂಡ್ ಮಾಡ್ಬಿಟ್ನಲ್ಲ, ಸ್ವಲ್ಪ ಹಿಂಗ ಲಾಕ್ ಆಗ್ದಂಗಾಗಿ ಇವ್ರಿಗೆ ಭಯ. ತೊಂದ್ರೆ ಇಲ್ಲ, ಅದು ಅಂತ ಏನು ಫ್ರಾಕ್ಚರ್ ಅಲ್ಲಿ ಏನೂ ಆಗಿರಲ್ಲ. ಬಗ್ಗರಲ್ಲಿ ಏನಾದ್ರು ಕೆಳಗಡೆ ಜಾರಿ ಬಿದ್ದು ಹಿಪ್ ಕೆಳಗಡೆ ಹೋಯ್ತು ಅಂದ್ರೆ ಅವಾಗ ಏನಾದ್ರು ಆಗುತ್ತೆ. ಸೊ ಈ ವಾಕಿಂಗು ಮತ್ತೆ ಟೆಂಡರ್ನೆಸ್, ಲೋಕ ಟೆಂಡರ್ನೆಸ್ ಏನಿಲ್ಲ, ಅದು ಸ್ಪಾಸಮ್, ಸ್ಟ್ರೈನ್ ಆಗಿರುತ್ತೆ. ಪ್ರಮೋಷನ್ ಕರೀತಾನೆ ಇರ್ತಾರೆ ಸರ್. ಹಿಂಸೆಗಾಗಿದೆ, ಎಲ್ಲ 2 ಲಕ್ಷ ಆಗಿದೆ, ಕರೀತಾ ಹೋಗ್ತಾ ಇರೋರು, ಬರ್ತಾ ಇದ್ದಾರೆ, ಆಫೀಸಲ್ಲೆಲ್ಲ ಮೀಟಿಂಗ್ ಮಾಡೋರು ಎಲ್ಲ ಚೆನ್ನಾಗಿದೆ ಸರ್. ಪ್ರಮೋಷನ್ ಎಲ್ಲ ತುಂಬಾ ಮಾಡ್ತಾ ಇದ್ರಿ. ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ ಮಾದೇಶ್ ಸರ್ ಅಂತ. ಅವ್ರಿಗೆ ಸಿವಿಯರ್ ಡಿಸ್ಬಲ್ಜ್ ಇತ್ತು, ಇಲ್ಲಿ ಕಾಣ್ತಾ ಇದೆ ಅವ್ರದ್ದು MRI. ಅದಕ್ಕೆ ಆಲ್ಮೋಸ್ಟ್ 3 months ಕಷ್ಟಪಟ್ಟು ಎಲ್ಲ ಕಡೆ ತೋರಿಸಿ ಎಲ್ಲಿ ಕಡಿಮೆ ಆಗಿಲ್ಲ ಅಂತ ಅದು ಫೈನಲಿ ಅದು ಸರ್ಜರಿ ಲೆವೆಲ್ಗೆ ಹೋಗಿತ್ತು. ಅವರು ಒಂದು ಯೂಟ್ಯೂಬರು, ಅವ್ರ ಪರಿಚಯ ಮಾಡ್ಕೊಂತಾರೆ. ನಿಮ್ಮ ಪರಿಚಯ ನೀವು ಮಾಡ್ತೀವಿ ಸರ್? ನನ್ನ ಹೆಸರು ಮಾದೇಶ ಅಂತ. ನಾವು ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸುಮಾರು 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ನಾವು ಸುಮ್ಮನೆ ನಮ್ಗೆ ಈ ಥರ ಪ್ರಾಬ್ಲಮ್ ಆಯ್ತಲ್ಲ, ನನಗೆ ತುಂಬ ನಡೆಯೋಕೆ ಆಯ್ತಿರಲಿಲ್ಲ, ಕೂತ್ಕೊಳ್ಳೋಕೆ ಆಯ್ತಿರಲಿಲ್ಲ, ಏನು ಆಯ್ತಿರಲಿಲ್ಲ. ಸುಮ್ಮನೆ ಮನೇಲಿ ಮಾಸ್ಕ್ ಹಿಡಿದ್ಬಿಟ್ಟೆ ನಾನು. ಮನೇಲಿ ಎಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ ಇವರೇ ಕರ್ಕೊಂಡು ಹೋಗೋರು, ಎಲ್ಲ ಮಾಡೋರು. ಕೊನೆಗೆ ನಿಮ್ಮ ಹತ್ರ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡೆ. ನಾವು ಈ ಬಾರ್ ಬಗ್ಗೆ ಚೆನ್ನಾಗಿ ಅನುಭವ ಇರೋದ್ರಿಂದ ಬಾರ್ ಬಗ್ಗೆ ಕಂಟೆಂಟ್ ಮಾಡಿದ್ವಿ. ಜನಗಳೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರು, ಒಳ್ಳೆ ಫಾಲೋವರ್ಸ್ ಆದರು, ವ್ಯೂಸ್ ಆಯಿತು. ನನ್ನ ಮಗ ತುಂಬ ಸಪೋರ್ಟ್ ಕೊಟ್ಟ, ನನ್ನ ಮಿಸ್ಸಸ್ಸು ಸಪೋರ್ಟ್ ಕೊಟ್ಟರು. ಇವಾಗ ಜನಗಳು 100 ಪ್ರಶ್ನೆಗಳು ಕೇಳ್ತಾರೆ, ಡೈಲಿ 100 ಫೋನ್ಗಳು ಬರ್ತಾರೆ. ನಮಗೆ ಎಲ್ಲರಿಗೂ ಉತ್ತರ ಕೊಡ್ತೀವಿ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಗಳಿಗೆ ನಮ್ಗೆ ಗೊತ್ತಿರೋದನ್ನ ತಿಳಿಸ್ಕೊಡ್ತೀವಿ. ಅದೇ ಥರ ಜನಗಳು ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ, ನನ್ನ ಬಗ್ಗೆ ತಿಳ್ಕೊತಾ ಇರ್ತಾರೆ. ಅದೇ ಥರ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡ್ತಾನೆ ಇರ್ತೀವಿ.
ಬಟ್ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಬಟ್ ಇಲ್ಲಿ ಬಂದಿದ್ದಕ್ಕೆ ನನಗೆ ವಾಸಿ ಆಯಿತು. ಹೆಚ್ಚು ಕಮ್ಮಿ ಒಂದು 10 ತಿಂಗಳಿಂದ ಚೆನ್ನಾಗೇ ಇದ್ದೆ ನಾನು. ಇವಾಗ ನನಗೆ ಸ್ವಲ್ಪ ಬೆಂಡಾಗಿರೋದ್ರಿಂದ ನನಗೆ ಬ್ಯಾಕ್ ಪೈನ್ ಸ್ವಲ್ಪ ಬಂದ್ಬಿಡ್ತು. ಅದರಿಂದ ಇವಾಗ ಮತ್ತೆ ನಿಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದಿನಿ. ಇಲ್ಲೇನೋ ನಾನು 100% ಭಾಗ ಹುಷಾರಾಗ್ತೀನಿ ಅಂತಲೇ ಬಂದಿನಿ. ಹಾಗೆ ಆಗುತ್ತೆ ಅಂತ ಗ್ಯಾರಂಟಿ ಇಟ್ಕೊಂಡೆ ಬಂದಿನಿ. ಆಲ್ಮೋಸ್ಟ್ ಅವಾಗ 80% ಚೆನ್ನಾಗಿದ್ರಾ? ಹಾಂ, ಚೆನ್ನಾಗಿತ್ತು ಸರ್. 80% ಏನೇನು 85% ಚೆನ್ನಾಗಿದ್ದೆ. ಆರಾಮಾಗಿ ನೋಡ್ಕೊಂಡಿದ್ರೆ ಮಾತ್ರ ತಗೊಂತಿರ್ಲಿಲ್ಲ? ಇಲ್ಲ. ಡಯಟ್ ಅಲ್ಲಿ ಏನೇನು ಮಾಡ್ತಿದ್ರಿ ಸರ್? ಡಯಟ್ ಅಲ್ಲಿ ಒಂದು 3-4 ಥರ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ರು. ಅದು ಕ್ಯಾಮಲ್ ಥರ ಅಲ್ಲ, ಎಕ್ಸರ್ಸೈಸ್ ಅಲ್ಲ, ಇದು ಫುಡ್ ಬೆಳಗ್ಗೆ ಸರಿ ನಾವು ರಾಗಿ ಗಂಜಿ, ಆಮೇಲೆ ಯಾವುದು ಕಾಫಿ ಟೀ ಎಲ್ಲ ಬಿಟ್ಟಿದ್ರಾ? ಕಾಫಿ ಟೀ ಇಲ್ಲ, ಒನ್ ಟೈಮ್ ಅಂದ್ರೆ ಆಲ್ಮೋಸ್ಟ್ ಮುಂಚೆ ಜಾಸ್ತಿ ತಗೊಂತಿದ್ರು. 50% ನಲ್ಲಿಕಾಯಿ ಜ್ಯೂಸ್ ತಗೊಂತ ಇದ್ರ? ನಲ್ಲಿಕಾಯಿ ಜ್ಯೂಸ್ ಮತ್ತೆ ರಾಗಿ ಗಂಜಿ ಬೆಳಿಗ್ಗೆ ಫುಡ್ ಎವ್ರಿ ಡೇ ನಲ್ಲಿಕಾಯಿ ಜ್ಯೂಸ್ ಕೊಡ್ತಾನೆ ಇದ್ದೀರಾ? ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಅದು ನಲ್ಲಿಕಾಯಿನಲ್ಲಿ ಬಂದು ಹೈ ವೈಟಮಿನ್ ಸಿ ಮತ್ತೆ ಅದರಲ್ಲಿ ವಾತ ಪಿತ್ತ ಮತ್ತೆ ಕಫನ 3 ಬ್ಯಾಲೆನ್ಸ್ ಮಾಡ್ತಕ್ಕಂಥ ಗುಣ ನಲ್ಲಿಕಾಯಿಗಿದೆ. ಸೊ ಹಂಗಾಗಿ ಅವಾಗಿಂದ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಸೊ ಅವರು ಫಸ್ಟ್ ಸರ್ಜರಿ ಅಂತ ಹೇಳುವಾಗ ಇಲ್ಲಿ ಬಂದ್ಮೇಲೆ ಸರ್ಜರಿಯಿಂದ ಮುಕ್ತರಾಗಿ ಸರ್ಜರಿ ಅವಾಯ್ಡ್ ಆಗಿ ಅವ್ರಿಗೆ ಪೈನ್ ಕಡಿಮೆ ಆಗಿದೆ. ಮೆಡಿಸಿನ್ ಡಿಪೆಂಡೆಂಟ್ ಆಗಿದ್ದಾರೆ. ಸ್ವಲ್ಪ 1 ತಿಂಗಳು ಮೆಡಿಸಿನ್ ತೊಗೊಂಡ್ಬಿಟ್ಟು ಆಮೇಲೆ ಮೆಡಿಸಿನ್ ಸ್ಟಾಪ್ ಮಾಡಿದ್ದಾರೆ. ಅವಾಗ ಫುಡ್ ಮೇಲೆ ಅಂದ್ರೆ ಲೈಕ್ ಈ ಥರ ಹೆಲ್ತಿ ಆಗಿರ್ತಕ್ಕಂಥ ಒಂದು ಏನಾದರೂ ಒಂದು ಬಾಡಿಗೆ ಹೋಗ್ಲೇಬೇಕು. ಡೈಲಿ ಹೆಲ್ತಿ ಆಗಿರ್ತಕ್ಕಂಥದ್ದು ಸೊಪ್ಪು, ಇಲ್ಲಾಂದ್ರೆ ತರಕಾರಿ ಜ್ಯೂಸು, ಇಲ್ಲಾಂದ್ರೆ ಈ ಥರ ನಲ್ಲಿಕಾಯಿ ಜ್ಯೂಸು, ಬೂದಿ ಕುಂಬಳಕಾಯಿ ಜ್ಯೂಸು, ಆ ಥರ ಏನಾದರೂ ಬಾಡಿಗೆ ಹೋಯ್ತು ಅಂದರೆ ಅವಾಗ ಅದು ಬಾಡಿಲಿ ಇರ್ತಕ್ಕಂಥ ಇನ್ಫ್ಲಮೇಷನ್ ಅವತ್ತೇ ತೆಗೆದುಬಿಡುತ್ತೆ ಅದು. ಸೊ ಹಾಗಾಗಿ ಆಗಿರ್ತಕ್ಕಂಥದ್ದು. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನು ಸರ್? ನಮ್ದು ಜಸ್ಟ್ ಮಾದೇಶ ಅಂತ. ನೀವು ಅದನ್ನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? 1 ವರ್ಷದ ಮೇಲೆ. 1 ವರ್ಷ ಆಗಿಲ್ಲ ಇನ್ನು. ಅಂದ್ರೆ ನೀವು ಪೇನ್ ಬಂದ್ಮೇಲೆ ಅದು ಕೆಲಸ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇದು ಮಾಡಿ ಮನೆ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಐಡಿಯಾ. ಕೆಲಸ ಬಿಟ್ರಲ್ಲ, ಮಾಡಬೇಕು ಅಂತ ಐಡಿಯಾ ಮಾಡಿ ನಾವಿಬ್ರು ಡಿಸ್ಕಸ್ ಮಾಡಿ ನಮಗ ಸಪೋರ್ಟ್ ಮಾಡಿದ್ರು. ನನಗೆ ಗೊತ್ತಿರೋ ವಿಷಯ ನನಗೆ ಹೇಳಿದ್ರು, ಅವ್ರಿಗೆ ಗೊತ್ತಿರೋ ವಿಷಯ ನನಗೆ ಹೇಳಿದ್ರು. ಇವತ್ತು ಜನಗಳಿಗೆ ತಿಳಿಸೋಣ ಅನ್ನೋದೊಂದು ಆಸೆ ಇತ್ತು, ತಿಳಿಸ್ಬಿಟ್ಟಿದ್ದೀವಿ. ಅದು ಒಳ್ಳೆದೇ ಆಯ್ತು. ಸೂಪರ್ ಸರ್, ಎಕ್ಸಲೆಂಟ್ ಸರ್. ಸೊ ಆ ಟೈಮಾಗಿ ಬಂದಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಇವಾಗ ನಿಮಗೆ ಆ ಲೆವೆಲ್ ಕಂಟಿನ್ಯೂ ಆಗಿದೆ. ಬ್ಯಾಕ್ ಪೈನ್ ಹೋಗಿದೆ, ಮತ್ತೇನು ಕೆಲಸಕ್ಕೇನು ಹೋಗಿಲ್ಲ? ಇಲ್ಲ, ಕೆಲಸಕ್ಕೆ ಹೋಗಿಲ್ಲ. ಕೆಲಸಕ್ಕೇನು ಹೋಗಿಲ್ಲ, ಮನೇಲೇ ಇದೀವಿ, ಡಯಟ್ ಮಾಡ್ತೀವಿ, ಆರಾಮಾಗಿದ್ದೀವಿ. ನಿಮ್ ಫಿಸಿಕಲ್ ಆಕ್ಟಿವಿಟಿ ಮುಂಚೆಗೆ ಇವಾಗ ಹೆಂಗಿತ್ತ? 3 ತಿಂಗಳಲ್ಲಿ ಹೇಳಿದ್ರಲ್ಲ ನೀವು, ಅದು ಸಿಚುವೇಶನ್ ಹೇಳಿದ್ರಲ್ಲ, ಆ ಸಿಚುವೇಶನ್ ಆ ಪರಿಸ್ಥಿತಿ ಹೆಂಗಿತ್ತು ಮೇಡಮ್? ತುಂಬಾ ಕಷ್ಟ ಆಗ್ತಾ ಇತ್ತು. ಎಲ್ಲೂ ಓಡಾಡಕ್ ಆಗ್ತಿಲ್ಲ. ಪ್ರತಿಯೊಂದಕ್ಕೂ ಹೆಲ್ಪ್ ಬೇಕಾಗಿತ್ತು ಅವರಿಗೆ. ಅಂದ್ರೆ ಅವ್ರನ್ನ ಎದೊಳಿಸ್ಬೇಕಾದ್ರೆ, ಕೂರ್ಸ್ಬೇಕಾದ್ರೆ, ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕಾದ್ರೆ, ಮತ್ತೆ ಸ್ನಾನ ಕೂಡ ನಾನೇ ಮಾಡಿಸ್ತಾ ಇದ್ದೆ. ಸೊ ಇಲ್ಲಿ ಟ್ರೀಟ್ಮೆಂಟ್ ಆದ್ಮೇಲೆ ಎಲ್ಲ ಓನ್ ಆಗಿ ಅವರೇ ಸ್ವಂತವಾಗಿ ಅವರೇ ಎಲ್ಲ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಅವರೇ ಮಾಡ್ಕೊಳ್ತಾ ಇದ್ರು. ನನ್ಗೆ ಯಾವ್ದು ತರ ಮಕ್ಕಳೇ ಹಿಡ್ಕೊಂಡು ನಮ್ಮ ಎಲ್ಲ ಅವರೇ ಮಾಡ್ಕೊಳ್ತಾ ಇದ್ರು. ಡೈಲಿ ವಾಕ್ ಹೋಗೋರು, ಅದು ಬೆಳಿಗ್ಗೆ ಸಂಜೆ 2 ಟೈಮ್ ವಾಕ್ ಹೋಗ್ತಾ ಇದ್ರು. ಆರಾಮಾಗಿತ್ತು. ಅದ್ ಹೇಳತ್ತಲ್ಲ ಪ್ರಮೋಷನ್ ಆ ಟೈಮ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್. 3 months ಅಲ್ಲ ನನ್ ಕೆಲ್ಸನೂ ನಿಲ್ಸ್ಬಿಟ್ಟಿದ್ದೆ. ನಂದು ಲೇಔಟ್ ಡೆವಲಪ್ಮೆಂಟ್. ನಾವು ಹೈದರಾಬಾದ್ ಅಲ್ಲಿ ಒಂದು ಲೇಔಟ್ ಮಾಡಿಸ್ತಾ ಇದ್ದೆ. ಸರಿ, ಅಲ್ಲೂ ಇವ್ರು ಹಿಂಗ ಆಯ್ತಲ್ಲ, ಮನೆಯಲ್ಲಿ ಯಾರು ಮಮ್ಮಿ ತಂಗಿ ಮಾತಾಡ್ತಾ ಇದ್ದಾರೆ, ಗಂಡ್ ಮಗು ಅಂತ ಇದೀನಿ ಅಂತ ಹೇಳಿ ನಾವಿಗೆ ವೆಯ್ಟ್ ಇದಾರೆ, ಎಫ್ಟಿ ಇದಾರೆ, ಎತ್ತೋದು ಇಳ್ಸೋದು, ನಡ್ಕೊಂಡು ಹೋಗೋದು, ಕರ್ಕೊಂಡು ಹೋಗೋದೆಲ್ಲ ಮಾಡ್ಬೇಕು ಅಂತ ನನ್ ಕೆಲ್ಸಗಳೆಲ್ಲ ಸ್ಟಾಪ್ ಆಗ್ಬಿಟ್ಟಿತ್ತು. ಇಲ್ಲಿ ಬಂದು ಇದಾದ್ಮೇಲೆನೆ ಆಯ್ತು. ಇವಾಗ ಮೊನ್ನೆ 2 ದಿವಸ ಮುಂಚೆ ಏನ್ ಪ್ರಾಬ್ಲಮ್ ಆಯ್ತು, ಅದಾಗಿದ ತಕ್ಷಣ ನಾವು ಬೇರೆ ಯಾವ ಡಾಕ್ಟರ್ ಇಟ್ರು ಅಲ್ಲಿ ಡೈರೆಕ್ಟ್ ಆಗಿ ಸೀದಾ ಇಲ್ಲಿಗೆ ಬಂದು ಇಲ್ಲಿಂದ ವಾಸಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಡೈರೆಕ್ಟ್ ಆಗಿ ನಂಬಿಕೆ ನಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ನಂಬಿದಿರಲ್ಲ ಸರ್. ಆ ನಂಬಿಕೆ ನಿಮ್ಗೆ ಅದು ನಂಬಿಕೆ ಅನ್ನೋದು ಸರ್. ಇವಾಗ ನಿಮ್ಗೆ ಆಲ್ರೆಡಿ ಪರ್ಸನಲ್ ಅನುಭವ ಆಗಿದೆಯಲ್ವಾ? ಆಗಿದೆ. ಸೊ ಆ ತರ ನಿಮ್ ಲಾಸ್ಟ್ ಟೈಮ್ ಬಂದ ನೋಡಿದ್ದೆ, ನಿಮ್ ಕಾಲ ಎತ್ತ ಕಷ್ಟ ಆಗ್ತಿತ್ತು. ಆಲ್ಮೋಸ್ಟ್ ಐ ಥಿಂಕ್ ಜನವರಿಗೆ ಅನ್ಸತ್ ಬಂದಿತ್ತಲ್ವಾ? 2025 ಜನವರಿ 15ನೇ ತಾರೀಕು ಬಂದಿದೆ, ಸಂಕ್ರಾಂತಿಯಾಗಿ ನೆಕ್ಸ್ಟ್ ದಿನಕ್ಕೆ. ಸೊ ಆವಾಗ ಆ ಒಂದು ಅನುಭವದಿಂದ 3 months ಆಗಿರ್ತಕ್ಕಂಥ ಪೈನ್ ಪ್ರೋಸೆಸ್ ಎಲ್ಲ ಒಳಗಡೆ ಹೋಗಿ ಮತ್ತೆ ಕಂಪ್ಲೀಟ್ ರಿಕವರಿ ಆಗಿ 80-90% ನೋವು ಕಡಿಮೆ ಮಾಡ್ಕೊಂಡು ಓಡಾಡ್ಕೊಂಡೆಲ್ಲ ಇದ್ರಲ್ಲ, ಆ ಒಂದು ನಿಮ್ಗೆ ಪರ್ಸನಲ್ ಅನುಭವಕ್ಕೆ ಒಂದು ನಂಬಿಕೆ ಬಂದಿದೆ. ಆ ನಂಬಿಕೆನ ನಿಮ್ಗೆ ಹೀಲ್ ಮಾಡ್ತಾ ಇತ್ತು ಅಂತ ಹೇಳ್ಬೋದು ಅಷ್ಟೇ. ಸೊ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳ್ತೀರಿ ಸರ್? ಈ ವಿಡಿಯೋನ ನಿಮ್ ಚಾನಲ್ ಅಲ್ಲಿ ಹಾಕಿ ನಾನು ಕಳಿಸ್ತೀನಿ. ನಮ್ಮ ಅನುಭವದಲ್ಲಿ ಈಗ ಸರ್ಜರಿಗೆ ಎಲ್ಲ ಇದ್ ಮಾಡ್ತಾರಲ್ಲ ಸರ್, ತುಂಬಾ ಭಯ ಬೀಳ್ತಾರೆ. ಏನ್ ಮಾಡ್ಬೇಕು, ಗಾಬರಿ ಆಯ್ತಾರೆ, ಮನೆಯವ್ರ ಗಾಬರಿ ಆಯ್ತಾರೆ. ಈ ಜಾಗಕ್ಕೆ ಬಂದಾಗ ಸರ್ಜರಿ ಮಾಡೋದಿಲ್ಲ, ಏನಿಲ್ಲ, ಒಂದು 3 ತಿಂಗಳು ಟ್ರೀಟ್ಮೆಂಟ್ ತಗೊಂಡಾಗ ಏನೇ ಪ್ರಾಬ್ಲಮ್ ಆಯ್ತು, ಬ್ಯಾಕ್ ಅಲ್ಲಾಗ್ಲಿ, ಫ್ರಂಟ್ ಅಲ್ಲಾಗ್ಲಿ, ಕಾಲಲ್ಲಾಗ್ಲಿ, ಕೈಯಲ್ಲಾಗ್ಲಿ, ಯಾವ್ದೋ ಒಂದು ಮೂಳೆಲ್ಲಾಗ್ಲಿ, ಇಲ್ಲಿ ಬಂದ್ರೆ ವಾಸಿ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ನಾವು ಬಂದಿದ್ವಿ. ಬಟ್ ನಾವು ಎಷ್ಟೋ ಜನ, 100 ಜನ ಕೇಳಿದ್ವಿ, 1000 ಜನ ನೋಡಿದೀವಿ ನಾವು ಇಲ್ಲಿ ಬಂದಿರೋಲ್ಲ. ಆದ್ರೆ ಎಲ್ಲರಲ್ಲೂ ಎಲ್ಲ ಪಾಸಿಟಿವ್. ನನಗೂ ಪರ್ಸನಲ್ ಆಗಿ ತುಂಬಾ ನನಗೆ ಟ್ರೀಟ್ಮೆಂಟ್ ಅಲ್ಲಿ ಗುಣ ಸಿಕ್ಕಿದೆ. ನಾನು ಇಲ್ಲಿ ಓಡ್ ಬಂದಿದ್ದೀನಿ ಅಂತಂದ್ರೆ ಇಲ್ಲಿ ಗುಣ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಬಂದಿರೋದು ನನಗೆ.
ಬಟ್ ಏನು ಅಂತಂದ್ರೆ ಇಲ್ಲಿ ಬನ್ನಿ, ಎಲ್ಲ ಜನಗಳಿಗೆ ಹೇಳೋದು ಏನ್ ಗೊತ್ತಾ, ಆಪರೇಷನ್ ಯಾವ್ದು ಹೋಗದೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆಯದಾಗುತ್ತೆ, ಟ್ರೀಟ್ಮೆಂಟ್ ತಗೊಳ್ಳಿ ಅನ್ನೋದೇ ನಮ್ಮ ಆಸೆ. ಸರ್ಜರಿ ಯಾಕೆ ಬೇಡ ಅಂತ ಅನ್ಸುತ್ತೆ ಸರ್? ಭಯ ಒಂದೇ ಅಲ್ಲ, ಮತ್ತೆ ಸರ್ಜರಿಗೆ ಆದ್ರೂ ಆಗ್ಬೋದು. ಇವಾಗ ಒಂದ್ಸರಿ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸರ್ಜರಿ ಮಾಡಿಸ್ಕೊತೀವಿ, ಗ್ಯಾರಂಟಿನೇ ಕೊಡಲ್ವಲ್ಲ. ಸರ್ಜರಿ ಸರಿ ಅದೇನಾರ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅವ್ರು ಹೊಸ್ಕೊಂತಾರೆ. ಅದನ್ನ ಫಾರ್ಮ್ ನಾನು ಓದಿದ್ದೀನಿ, ಕಾಲ್ ಪೂರ್ತಿ ಪ್ಯಾರಲೈಸ್ ಆಗೋ ಚಾನ್ಸಸ್ಗಳು ಇರುತ್ತೆ ಅಂತ ಹೇಳ್ತಾರೆ. ಫಾರಂ ಓದಿದ್ದೀನಿ, ಕಂಪ್ಲೀಟ್ ಆಗಿ ನಾನು ಓದಿದ್ದೀನಿ. ಕಾಲ್ಗಳು ಯಾಕೆ ಸರ್ಜರಿ ಒಂಚೂರು ಫೇಲ್ಯೂರ್ ಆಯ್ತು ಅಂತಂದ್ರೆ ಕ್ರಿಟಿಕಲ್ ಇರೋದ್ರಿಂದ ಕಾಲ್ ಪ್ಯಾರಲೈಸ್ ಆಗುವಂತ ಚಾನ್ಸಸ್ಗಳು ಇರುತ್ತೆ ಅಂತ. ಇವಾಗ ಹಂಗೆಲ್ಲ ಹೇಳಿದಾಗ ನಾವು ಖರ್ಚು ಮಾಡಿ ಇದ್ ಮಾಡಿ ಮನೇಲಿ ಈ ತರ ಕೂತಿರೋರ್ನ ಬೇರೆ ಯಾವ್ದಾರು ಒಂದು ಚಾನ್ಸಸ್ ಹುಡ್ಕೋಣ ಅನ್ನೋದನ್ನೇ ಬೇಜಾರ್ ನೋಡೋದು. ಡೈರೆಕ್ಟ್ ಸರ್ಜರಿ ಜಂಪ್ ಮಾಡಕ್ಕೆ ಇವಾಗ ಹಾಸ್ಪಿಟಲ್ ಹೋದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಸರ್ಜರಿನೇ, ಏನೂ ಮಾತಾಡಲ್ಲ, ಡೈರೆಕ್ಟ್ ಹಿಂಗಿದ್ಯಾ ಡೈರೆಕ್ಟ್ ಸರ್ಜರಿ ಮಾಡಿಸ್ಬಿಡಿ, ಈ ತರ ಟ್ರೀಟ್ಮೆಂಟ್ ಮಾಡಿಸಿ, ವೆಯ್ಟ್ ಮಾಡಿ ನೋಡೋಣ, ರೆಸ್ಟ್ ತಗೊಳ್ಳಿ ಅನ್ನೋದು ಯಾರು ಹೇಳ್ತಲ್ಲ. ಆದ್ಮೇಲೆ ಸರ್ಜರಿ ಅವ್ರಿಗೆ ಏನ್ ಸರ್ 50-50 ಕೊಡ್ತಾರೆ ಅದರಲ್ಲಿ. ಆಮೇಲೆ ಮಾನಸಿಕವಾಗಿ ನನ್ ಸರ್ಜರಿ ಆಗಿರೋ ಮನುಷ್ಯ, ನನ್ ದೇಹ ಸರ್ಜರಿ ಆಗಿದೆ, ಬಗ್ಗಂಗಿಲ್ಲ, ವೆಯ್ಟ್ ಎತ್ತಂಗಿಲ್ಲ, ಆಮೇಲೆ ಟ್ರಾವೆಲ್ ಮಾಡಂಗಿಲ್ಲ, ಆಮೇಲೆ ಇನ್ನೊಂದ್ ಸರ್, ನಾನು ಒಬ್ಳೆ ಅಲ್ಲ, ತಪ್ಪು ತಿಳ್ಕೊಬೇಡಿ. ಬಂದಿರೋ ಎಷ್ಟೋ ಜನ ಪೇಷಂಟ್ ಏನ್ ಮಾಡ್ತಾರೆ, ನನ್ ಪಕ್ಕ ಕೂತಿರೋನ ನೀವ್ ಎಷ್ಟನೇ ಸಿಟ್ಟಿಂಗ್ ಬಂದಿರೋದು, ನೀವ್ ಕ್ಯೂರ್ ಆಗಿದ್ಯಾ ಅಂತೆಲ್ಲ ಸಹಜ ಕೇಳಕ್ಕೆ. ಸೊ ಅದ್ ನಾವ್ ಕೇಳಿದಾಗ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಇಲ್ಲ ಈಗ ಯಾರೋ ಒಬ್ರು ರೊಮೆಟೆಡ್ ಆರ್ಥರೈಟಿಸ್ ಸಿಕ್ಕಿದ್ರು, ಸೊ ಅವರು ಹೇಳಿದ್ರು ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡ್ವಿ, ಎಲ್ಲೂ ಕ್ಯೂರ್ ಆಗಿಲ್ಲ, ಸೊ ನಾನ್ ಬೆಟರ್ ಇವಾಗ. ಇಲ್ಲಿ ಏನಂದ್ರೆ ನಾವು ಸೆಟ್ ಮಾಡೋ ಮೆಡಿಸಿನ್ಸ್ ಇದೆಯಲ್ಲ ಅದರಲ್ಲಿ, ಅದು ನಿಮ್ ಸೆಟ್ ಮಾಡೋ ಮೆಡಿಸಿನ್ಸ್ ಯಾವ್ದು ಗೊತ್ತಾ? ನಮ್ ಡಾಕ್ಟರ್ ಅರೂಪ್ ಮುಖರ್ಜಿ ಅಂತ, ಅವರು ಮ್ಯಾಕ್ಸ್ ಹಾಸ್ಪಿಟಲ್ ಅಲ್ಲಿ ದೊಡ್ಡ ಆರ್ಥೋಪೆಡಿಕ್ ಸರ್ಜನ್, ಅವರು 40 ವರ್ಷ ಎಕ್ಸ್ಪೀರಿಯನ್ಸ್, ಬಟ್ ಇಲ್ಲಿವರೆಗೂ ಒಂದ್ ಸರ್ಜರಿನೂ ಮಾಡಿಲ್ಲ. ಯಾಕೆ ಅಂತಂದ್ರೆ ಸರ್ಜರಿ ಮಾಡಬಾರ್ದು ಅಂತಲ್ಲ, ಸರ್ಜರಿ ಇಲ್ದಂಗೆ ಕ್ಯೂರ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಅವ್ರಿಗೆ ಸರ್ಜರಿ ಇಲ್ದಂಗೆ, ಅವ್ರಿಗೆ ಆಸ್ಟ್ರೇಲಿಯಾದಿಂದ US ಇಂದೆಲ್ಲ ಬರ್ತಾರೆ, 3 ತಿಂಗಳು ಅಪಾಯಿಂಟ್ಮೆಂಟ್ ಟೈಮ್ ಇದೆ ಡೆಲ್ಲಿನಲ್ಲಿ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ಸ್ ನಾನು ನಿಮ್ಗೆ ಹಾಕಿದ್ದೆ ಅವತ್ತು, ಅದೇ ಮೆಡಿಸಿನ್ಸ್ ಇಲ್ಲಿ ಪ್ರಿಸ್ಕ್ರಿಪ್ಷನ್ ಇದೆ. ಆ ಮೆಡಿಸಿನ್ ಮಾಡಿರ್ತಕ್ಕಂಥ ನಿಮ್ ಬಾಡಿನಲ್ಲಿ ಆ ಮೆಡಿಸಿನ್ ಮಾಡಿರ್ತಕ್ಕಂಥ ಈ ಒಂದು ಹೀಲಿಂಗ್ ಪವರ್ ಆ ಮೆಡಿಸಿನ್ ಇದೆ, ಆ ತರ ಅಷ್ಟೇ. ಸೊ ಈ ಸೆಟ್ ಮಾಡ್ತಾವಲ್ಲ ಮೆಡಿಸಿನ್ಸ್, ಆ ಮೆಡಿಸಿನ್ಸ್ ಆ ತರ 90% ಸಪ್ಲಿಮೆಂಟ್ಸ್ ಇರುತ್ತೆ. ಯಾಕಂದ್ರೆ ನಾವು ದಿನ ಇದರಲ್ಲಿ ಮುಂಚೆ ನೀವು ಯಾವಾಗ ನಲ್ಲಿಕಾಯಿ ಜ್ಯೂಸ್ ಕುಡಿದ್ರಿ? ಅವಾಗ ತಿಂತಾ ಇದ್ದು ಅಷ್ಟೇ, ಯಾವಾಗ ಒಂದ್ಸರಿ. ಸೊ ಅದ್ರ ಅಷ್ಟು ವಿಟಮಿನ್ ಸಿ ಬಾಡಿನಲ್ಲಿ ಅಷ್ಟು ಡಿಫಿಷಿಯಂಟ್ ಆಗಿರುತ್ತೆ. ಡಿಫಿಷಿಯಂಟಿ ಆದಾಗ ಆಬ್ವಿಯಸ್ಲಿ ಕೊಲಾಜನ್ ರೇಟೆಡ್ ಕಾಯಿಲೆಗಳು, ಅಂದ್ರೆ ಡಿಸ್ಕ್ ಆಗ್ಬೋದು, ಮಂಡಿ ಆಗ್ಬೋದು, ವೀಕ್ ಆಗ್ಬಿಟ್ಟು ಬಲ್ಜೌಟ್ ಆಗ್ಬೋದು, ಅಥವಾ ವೇರ್ ಅಂಡ್ ಟೇರ್ ಆಗ್ಬೋದು. ಅದೇ ನಾವು ಡೈಲಿ ವಿಟಮಿನ್ ಸಿ ತಗೊಂಡಿದ್ರೆ ಆಗ್ತಾ ಇರ್ಲಿಲ್ಲ. ಇವಾಗ ಪ್ರಾಣಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಯಾವಾಗ ನೋಡಿರಾ? ಆನೆಗೆ, ಸಿಂಹಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಯಾಕಂದ್ರೆ ನ್ಯಾಚುರಲ್ ಆಗಿ ವಿಟಮಿನ್ ಸಿ ಪ್ರೊಡ್ಯೂಸ್ ಆಗುತ್ತೆ ಅವಕ್ಕೆ, ಭಗವಂತ ಮಾಡಿರ್ತಕ್ಕಂಥ ಡಿಸೈನ್. ಬಟ್ ಮನುಷ್ಯನಿಗೆ ವಿಟಮಿನ್ ಸಿ ಪ್ರೊಡ್ಯೂಸ್ ಆಗಲ್ಲ. ಹಂಗಾಗಿ ನಾವು ಹೊರಗಡೆಯಿಂದ ವಿಟಮಿನ್ ಸಿ ತಗೊಳ್ಳೇಬೇಕು, ಜಾಸ್ತಿನ ತಗೋಬೇಕು. ನಲ್ಲಿಕಾಯಿ ರೂಪದಲ್ಲೋ ಅಥವಾ ಸಿಟ್ರಸ್ ಫ್ರೂಟ್ಸ್ ಅಲ್ಲೋ ಏನರಲ್ಲಾದ್ರೂ ತಗೊಳ್ಬೇಕು. ಈಗ ನಿಂಬೆಹಣ್ಣಿಂದು ಇದರಲ್ಲಿ ಸ್ಕಿನ್ ಅಲ್ಲೇ ಜಾಸ್ತಿ ಇರುತ್ತೆ ವಿಟಮಿನ್ ಸಿ ಅನ್ನೋದು. ಅದನ್ನ ನಾವ್ ಯಾವ್ದು ತಗೊಳಲ್ಲ. ನಮಗೆ ಒಂದು ಡಯಟ್ ಒಂದು ಏನಿರುತ್ತೆ ಅದು ಚಿಕ್ಕ ವಯಸ್ಸಲ್ಲಿ ಏನ್ಕೊಟ್ರೆ ಅದು ಸಿಂಪಲ್ ಆಗಿ ಅದು ಹೋಗಿರುತ್ತೆ. ಮಾಡರ್ನೈಸೇಷನ್ ಅದು ಇದೆಲ್ಲ ಮರ್ತ್ ಬಿಟ್ಟಿರ್ತೀವಿ. ಸೊ ಮತ್ತೆ ಅದಕ್ಕೆ ಹೋಗ್ಬೇಕು ನಾವು. ಆ ವಿಟಮಿನ್ ಸಿ ಏನ್ ಕಮ್ಮಿ ಇರುತ್ತಲ್ಲ ದೇಹದಲ್ಲಿ, ಅದನ್ನ ಕಮ್ಮಿ ಇರೋದನ್ನ ರೆಡಿ ಮಾಡೋದಕ್ಕೆ IV ಇಂಜೆಕ್ಷನ್ಸ್. ಲಾಸ್ಟ್ ಟೈಮ್ ನಿಮ್ಗೆ ಬಂದು IV ಇಂಜೆಕ್ಷನ್ ಫಸ್ಟ್ ವಿಸಿಟ್ ಕೊಟ್ಟಿದ್ದೆ, ಮತ್ತೆ ಸೆಕೆಂಡ್ ಇಂಜೆಕ್ಷನ್ ಕೊಟ್ಟಿದ್ದೆ. ಜೊತೆಗೆ ಸ್ವಲ್ಪ ಸಪ್ಲಿಮೆಂಟೇಷನ್ಸ್ ಮಾತ್ರೆಗಳು 1 ತಿಂಗಳಿಗೆ ಕೊಟ್ಟಿದ್ದೆ. ಅದು ನಿಮ್ಗೆ ಇಲ್ಲ. ಜೊತೆಗೆ ನೀವು ವಿಟಮಿನ್ ಸಿ ನಲ್ಲಿಕಾಯಿ ಜ್ಯೂಸ್ ತಗೊಳ್ತಾ ರೆಡಿ ಮಾಡ್ಕೊಂತ ಹೋಗಿದ್ದೀರಾ. ಅದರಿಂದ ಮೇಂಟೈನ್ ಆಗಿದೆ. ಇವಾಗ ಸ್ವಲ್ಪ ಡಿಫಿಷಿಯಂಟ್ ಆಗಿರುತ್ತೆ. ಇವಾಗ ಸ್ವಲ್ಪ ಕೊಟ್ಟು 1 ತಿಂಗಳಿಗೆ ಮಾತ್ರ ಕೊಡ್ತೇನೆ, ತಗೊಂಡ್ಬಿಟ್ಟು ಸುಮ್ಮನೆ ಆಗಿ ಇದು ಡಯಟ್ ನಾನು 2-3 ಮಂತ್ಸ್ ಸ್ವಲ್ಪ ಕಂಟಿನ್ಯೂ ಮಾಡಿ. ಸೊ ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ಯಾಕಂದ್ರೆ ಒಂದು ಸಮಯ ಪ್ಲಸ್ ಇದು ಕೊಟ್ಟು ಇವಾಗ ಆಕ್ಚುಲಿ 1 ವರ್ಷದಲ್ಲಿ ತುಂಬಾ ದೊಡ್ಡದಾಗಿ ಬೆಳಗತಕ್ಕಂಥ ಯೂಟ್ಯೂಬರ್. ನಾನು ತುಂಬಾ ಯೂಟ್ಯೂಬ್ ವಿಡಿಯೋಸ್ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಿರ್ತೀನಿ. ಸೊ ನೀವು ಇಂಟರ್ವ್ಯೂ ಕೊಟ್ಟಿದ್ದು ನಮಗೆ ತುಂಬಾ ಸಂತೋಷ ಸರ್. ತುಂಬಾ ಸಂತೋಷ ಸರ್. ನೀವು ಕೊಡ್ತಾರೆ, ಭಾರಿ ಸಂತೋಷ ಸಿಕ್ಕಿದೆ. ಮತ್ತೆ ಪಾಸಿಟಿವ್ ಇದೆ. 100 ಜನಕ್ಕೆ 1000 ಜನಕ್ಕೆ ನಿಮ್ಮಿಂದ ಒಳ್ಳೇದಾಗಿದೆ. ಇದೇ ತರ ಚೆನ್ನಾಗಿ ನೀವು ಚೆನ್ನಾಗಿರಿ. ನಾವು ನಿಮ್ಮ ಹತ್ರ ಬಂದ್ರೆ ಒಳ್ಳೇದಾಗಿದೆ ಅಂತ. ನಾ ಆಕ್ಚುಲಿ ನೀವು ಫಸ್ಟೇ ಬಂದಾಗ ಯೂಟ್ಯೂಬರ್ ಅಂತ ಸಾರ್ ನೀವ್ ಹೇಳಿದ್ರಿ. ಅವಾಗ ನನ್ ಮೈಂಡಲ್ಲಿ ಇತ್ತು, ಇವ್ರು ಪಕ್ಕ ರಿಸಲ್ಟ್ ಕೊಟ್ಬಿಟ್ಟು ಇವ್ರದೊಂದು ವಿಡಿಯೋ ಮಾಡ್ಲೇಬೇಕಂತ ನನ್ನ ಮೈಂಡಲ್ಲಿ ಒಂದು ಸಬ್ ಕಾನ್ಶಿಯಸ್ಲಿ ಬಂದಿತ್ತು ಅವ್ರಿಗೆ. ನನಗೆ ಸೆಕೆಂಡ್ ವಿಸಿಟ್ ಆ ಕಡೆ ರೂಮಿಂದ ಇಲ್ಲಿ ಬಂದ್ರೆ ಅವಾಗ ಸೆಕೆಂಡ್ ಸಿಕ್ಕಿದ್ದು, ಫಸ್ಟ್ ವಿಸಿಟ್ ಸಿಕ್ಕಿಲ್ಲಲ್ವಾ. ಸೊ ಆ ತರ ಲೈಕ್ ರಿಸಲ್ಟ್ ಕೊಟ್ಟಿರೋದು, ರಿಸಲ್ಟ್ ನಾನು ಕೊಟ್ಟಿಲ್ಲ, ಭಗವಂತನ ಇಚ್ಛೆ. ವಾಸಿ ಆಗ್ಬೇಕಂತ ಇತ್ತು, ಇಟ್ಟಿದೆ. ನಾವೊಂದೆಷ್ಟು ನಮಗೆ ಕೊಟ್ಟಿದ್ದಾರೆ, ಅವ್ನು ವಾಸಿ ಆಗ್ಬೇಕಂತ ಇತ್ತು. ಆ ಟೈಮ್ ಬಂತು, ವಾಸಿ ಆಯ್ತು ಅಂತ. ಜ್ವರ ಬರುತ್ತೆ, ಭಗವಂತ ನಮ್ಗೆ ಇದು ಮಾಡಿರ್ತಾನೆ, ಮಾತ್ರೆ ಕೊಟ್ಟರೆ ನಮ್ಗೆ ವಾಸಿ ಆಗ್ತದೆ. ಅದೇ ತರ ನೀವು ಟ್ರೀಟ್ಮೆಂಟ್ ನಮ್ಗೆ ವಾಸಿ ಆಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಇವಾಗ ಬಂದಿದ್ದೇನೆ. ನೀವು ಹೇಳ್ದಂಗೆ
ಅಂದ್ಬಿಟ್ಟು ಇನ್ನೊಂದ್ 2 ತಿಂಗಳು ಮಾತ್ರ ತಗೋಬೇಕಾಯ್ತು. ಏನೋ ಪರ್ಸನಲ್ ಆಗಿ ಪರವಾಗಿಲ್ಲ ಸರ್, ಅಟ್ಲೀಸ್ಟ್ ಅಷ್ಟು ಹೀಲ್ ಆಗಿದೆಯಲ್ಲ ಇವಾಗ ಬಂದಿದ್ರ. ಇಲ್ಲ 80% 2 ತಿಂಗಳು ತಗೊಂಡಿದ್ರೆ 100% ಇವಾಗ 1 ಮಂತ್ ಕೊಡ್ತೀನಿ, 1 ಮಂತ್ ಇಲ್ಲ 2 ಮಂತ್ ತಗೊಂಡ್ಬಿಟ್ಟು ಸ್ಟಾಪ್ ಮಾಡಿ. ಡಯಟ್ ಇವತ್ತು ಇನ್ನೊಂದ್ಸರಿ ರಿವೈಸ್ ಮಾಡಿಸ್ಕೊಡ್ತೀನಿ. ಡಯಟ್ ಇದೆ, ಅಟ್ಲೀಸ್ಟ್ ಒಂದು 3 ಮಂತ್ಸ್ ಫಾಲೋ ಮಾಡಿಸಿ. ಯಾಕಂದ್ರೆ ಫ್ಯಾಟಿ ಲಿವರ್ ಇದೆ, ಫ್ಯಾಟಿ ಲಿವರ್ ಹೋಗ್ಲಿ. ಫ್ಯಾಟಿ ಲಿವರ್ ಅದೇ ಇವಾಗ ಏನು ಇವತ್ತು ಐವಿ ಡ್ರಿಪ್ ಕೊಟ್ಟು ಡಯಟ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಕಳ್ಸಿಕೊಡ್ತೀನಿ. ಇಂಜೆಕ್ಷನ್ಸ್ ಅವೆಲ್ಲ ಎಲ್ಲ ಕೊಡ್ತೀನಿ A to Z. ಸೇಮ್ ಸೆಕೆಂಡ್ ವಿಸಿಟ್ ಅಲ್ಲಿ ಏನ್ ಕೊಟ್ಟನೋ ಅದನ್ನ ಸೇಮ್ ರಿಪೀಟ್ ಮಾಡ್ತೀನಿ. ಸೊ ದಟ್ ಕಂಪ್ಲೀಟ್ ಇದರಲ್ಲಿ ಯಾವ್ದು ಮೆಡಿಸನ್ ಇಂಜೆಕ್ಷನ್ಸ್ ಏನು ಚೇಂಜ್ ಮಾಡಲ್ಲ. ಏನ್ ಕೊಟ್ಟು ಯಾಕಂದ್ರೆ ರಿಸಲ್ಟ್ ಬಂದಿದೆ, ಇವ್ರ ಬಾಡಿಗೆ ಆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಸೆಟ್ ಆಗಿದೆ. ಅದರಲ್ಲಿ ಒಂದು ಪ್ಲಸ್ ಮಾಡೋದು, ಒಂದು ಮೈನಸ್ ಮಾಡೋದು, ಸೇಮ್ ಆಸ್ ಇಟ್ ಈಸ್ ಕೊಡ್ತೀನಿ. ಅದೇ ತರನೇ ಜಸ್ಟ್ ಕಂಟಿನ್ಯೂ ಮಾಡಿ 1 ಮಂತ್ ಇಲ್ಲ 2 ಮಂತ್ ಕಂಟಿನ್ಯೂ ಮಾಡಿ ಸ್ಟಾಪ್ ಮಾಡಿ. ಸರಿ ಸರ್. ಓಕೆನಾ? ಥ್ಯಾಂಕ್ ಯು.